ಕೈ ಸೂಪರ್ ಆಗಿದೆ. ಎಷ್ಟು ಚಿನಿ ಇದಕ್ಕೆ ಜೀಪ್ಗೆಲ್ಲ? ನೋಡಿ ಗೈಸ್, ಅಂತ ಏನು ಕಷ್ಟ ಇಲ್ಲ ಗೈಸ್. ಈಗ ನೋಡಿ ನಾವು ಒಮ್ಮಿನೇ ಬಂದಿದ್ದಾರೆ. ನಾವ್ ಯಾಕೆ ಎಷ್ಟು ದಿನ ಇನ್ನೂ ಬಂದಿಲ್ಲ ಅಂತ ಫೀಲ್ ಮಾಡ್ಕೊಂತ ಇದೆಯಾ. ಚೆನ್ನಾಗಿ ಆಟ ಆಡ್ಬೋದಿತ್ತು. ಅಷ್ಟು ಆಳನೂ ಇಲ್ಲ ಗೈಸ್. ನೋಡಿ ಈ ಟೈಮಲ್ಲಿ ಇಷ್ಟು ನೀರು ಇದೆಯಲ್ಲ, ಅದೇ ನಮ್ಮ ಅದೃಷ್ಟ ಅಲ್ಲ ಚಿನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ಸೂಪರ್ ಆಗಿರೋ ಪ್ಲೇಸ್ಗೆ ಹೋಗ್ತಾ ಇದೀವಿ. ಅಲ್ಲಿ ಗಾಳಿಪಟ ಮೂವಿ ಶೂಟಿಂಗ್ ಕೂಡ ಆಗಿದೆ. ಈ ಪ್ಲೇಸ್ ಮಡಿಕೇರಿಯ ಮಂಡಲ್ಪಟ್ಟಿಯಲ್ಲಿ ಲೊಕೇಟ್ ಆಗಿರೋಂಥದ್ದು. ಮಂಡಲ್ಪಟ್ಟಿ ಪೀಕ್ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ, ಎಲ್ಲರಿಗೂ ಗೊತ್ತು. ಆ ಪೀಕ್ ಅಲ್ಲಿ ಆ ಸನ್ಸೆಟ್ ನೋಡೋದಾಗ್ಲಿ, ಮತ್ತೆ ಅಲ್ಲಿ ಸುತ್ತಮುತ್ತ ನೇಚರ್ನ ಎಂಜಾಯ್ ಮಾಡೋದಾಗ್ಲಿ ಎಷ್ಟು ಸಖತ್ತಾಗಿರುತ್ತಲ್ವಾ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಅದೆಲ್ಲ ತೋರಿಸ್ತೀನಿ. ಹಾಗೆ ಇನ್ನು ಯಾರಾದರೂ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ತ್ಕೊಂಬೇಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮಗೂ ಕೂಡ ಈ ವಿಡಿಯೋ ತುಂಬಾನೇ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ನೀವು ನೋಡ್ತಾ ಇರ್ಬೋದು ಗೈಸ್, ಎಷ್ಟು ಚೆನ್ನಾಗಿದೆ. ಈ ರೋಡ್ ಟ್ರಿಪ್ಪೇ ಒಂಥರ ಮಜಾ ಕೊಡುತ್ತೆ. ಸುತ್ತಮುತ್ತ ಎಲ್ಲ ಗಿಡ ಮರಗಳು, ಒಂಥರ ತಿಕ್ಕ ಫಾರೆಸ್ಟ್ ಒಳಗಡೆ ಹೋದಂಗೆ ಫೀಲ್ ಕೊಡುತ್ತೆ ನಿಜವಾಗ್ಲೂ. ನೀವು ಕೂಡ ಈ ಪ್ಲೇಸ್ ನ ಮಿಸ್ ಮಾಡ್ದಂಗೆ ಒಂದ್ಸರಿ ಟ್ರೈ ಮಾಡಿ. ಮಂಡಲ್ಪಟ್ಟಿಗೆ ಬರೋದನ್ನ ಮಿಸ್ ಮಾಡ್ಲೇಬೇಡಿ, ಅಷ್ಟು ಚೆನ್ನಾಗಿರುತ್ತೆ ಪ್ಲೇಸ್ ಅಂತಾನೆ ಹೇಳ್ತೀನಿ. ಹಾಗೆ ನಾವಿವಾಗ ಇಲ್ಲಿ ಜೀಪ್ ಸಫಾರಿ ತಗೊಳಕ್ ಹೇಳ್ತಾ ಇದ್ರು ಅವರು. ಈ ಜೀಪ್ ಅಲ್ಲೇ ನಾವು ಹೋಗ್ತಿರೋದು ಗೈಸ್. ನಿಜವಾಗ್ಲೂ ಒಂಥರ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿರುತ್ತೆ ಅಂತ ಅನ್ಕೊಂತೀನಿ. ಸೊ ಇಲ್ಲಿಂದ ನಾವು ಜೀಪ್ ಅಲ್ಲಿ 10 ಕಿಲೋಮೀಟರ್ಸ್ ಮಂಡಲ್ಪಟ್ಟಿ ಪೀಕ್ ಹೋಗ್ಬೇಕಾಗುತ್ತೆ ಗೈಸ್. ಇಲ್ಲಿಂದ 10 ಕಿಲೋಮೀಟರ್ಸ್ ಇದೆ ಆಕ್ಚುಲಿ. ಒಳ್ಳೆ ಮಜಾ ಕೊಡುತ್ತೆ. ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಈಗ ಸ್ಟಾರ್ಟ್ ಆಯಿತು. ಆಕ್ಚುಲಿ ನಾವು ಗೂಗಲ್ ಅಲ್ಲಿ ನೋಡಿದಾಗ ಇನ್ನೂ 9 ಕಿಲೋಮೀಟರ್ಸ್ ನಾವು ಕಾರಲ್ಲೇ ಹೋಗ್ಬಹುದು ಅಂತ ತೋರಿಸ್ತು. ಬಟ್ ಕಾರಲ್ಲಿ ಮಾತ್ರ ಹೋಗಕ್ ಆಗೋದಿಲ್ಲ ಅಂತೆ ಗೈಸ್. ಯಾಕೆಂದ್ರೆ ಮುಂಚೆ ಕಾರಲ್ಲಿ ಹೋದವರು ರಿಟರ್ನ್ ಬಂದು ಮತ್ತೆ ಜೀಪ್ ಮಾಡ್ಕೊಂಡು ಹೋದ್ರು. ಯಾಕೆಂದ್ರೆ ಅಷ್ಟು ರೋಡ್ ಖರಾಬ್ ಆಗಿತ್ತು ಅಂತ ಅವ್ರು ಹೇಳ್ತಿದ್ರು. ಸೊ ನಾವು ಯಾಕೆ ರಿಸ್ಕ್ ತಗೊಳ್ಳೋದು ಬೇಡ, ನಾವು ಜೀಪ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಜೀಪೇ ಇದಕ್ಕೆ ಬೆಸ್ಟ್ ಗೈಸ್, ನನ್ನ ಅನಿಸಿಕೆ ನಿಮ್ಗೆ ಹೇಳ್ತಿರೋದು. ಕಾರಲ್ಲಂತೂ ನಿಜವಾಗ್ಲೂ 99% ಹೋಗಕ್ ಆಗೋದಿಲ್ಲ. ಯಾಕೆಂದ್ರೆ ಫುಲ್ ಮಣ್ ರೋಡ್ ಬರುತ್ತೆ. ಅದ್ರಲ್ಲಂತೂ ಕಾರ್ ಅಂತೂ ಎಲ್ಲ ಗುಜರಿ ಕಾರ್ ತರ ಆಗ್ಬಿಡುತ್ತೆ ಆಮೇಲೆ ಫುಲ್ಲು. ಅದಕ್ಕೆಲ್ಲ ಜೀಪೇ ಬೆಸ್ಟ್. ಅದಕ್ಕೆ ಇವಾಗ ಜೀಪ್ ಸಫಾರಿ ತಗೊಂಡು ಹೋಗ್ತಾ ಇದೀವಿ. ಹಾಗೆ ನಮ್ ಜೊತೆ ಇನ್ನೂ ಒಂದು ಕಾರ್ ಬಂದಿತ್ತು. ಅವ್ರು ಕೂಡ ಕಪಲ್ಸ್ ಇದ್ರು. ಸೊ ಅವರಿಬ್ರು ಕೂಡ ನಮ್ ಜೊತೆನೆ ಬಂದ್ರು. ಸೊ ನಾವು 5 ಜನ ಆದ್ವಿ. ನಾನು, ನನ್ನ ಹಸ್ಬೆಂಡ್ ಮತ್ತೆ ನಮ್ಮ ಮಮ್ಮಿ ಬಂದಿದ್ರು. ಮತ್ತೆ ಅವರಿಬ್ರು ಕಪಲ್ಸ್. ಟೋಟಲ್ 5 ಮೆಂಬರ್ಸ್ ನಾವು ಈ ಜೀಪ್ ನ ಮಾಡ್ಕೊಂಡು ಹೊರಟಿದ್ವಿ. ನಮ್ಮ ಮನೆಯಿಂದಾನೆ 3 ಜನ ಆದ್ವಿ. ಮತ್ತೆ ಅವರಿಬ್ರು ಕಪಲ್ಸ್ ಸೇರಿ 5 ಜನ ಆಯ್ತು. ಇದು ಒಂದು ಪ್ಯಾಕೇಜ್ ಮಾತಾಡ್ಕೊಂಡಿದ್ವಿ ನಾವು. ಆ ಪ್ಯಾಕೇಜ್ ಎಲ್ಲ ಅವ್ರು ಕರ್ಕೊಂಡು ಹೋದ್ರು. ಮುಂದೆ ಹೇಳ್ತೀನಿ ಎಷ್ಟು ತಗೊಂಡ್ರು ಜೀಪ್ಗೆ ಅಂತ ಎಲ್ಲ ಹೇಳ್ಬಿಟ್ಟು ನಿಮ್ಗೆ. ನಾವಂತೂ ದುಬೈಯಿಂದ ಬಂದಿದ್ದು ಗೈಸ್. ಒಂದಾಗಿಂದ ಇದುವರೆಗೂ ಸುತ್ತಾನೆ ಇದೀವಿ. ಆಲ್ಮೋಸ್ಟ್ 1 ಮಂತ್ ನಾವು ಲೀವ್ ತಗೊಂಡ್ ಬಂದಿದ್ದು. ನೋಡಿದ್ರೆ 1.5 months ಆಗೋಯ್ತು. ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನಮ್ಮ ಹಸ್ಬೆಂಡ್ಗೆ ಯಾವುದೇ ತರಹದ ತೊಂದರೆ ಆಗ್ಲಿಲ್ಲ. ಸೊ ನಾವು ಆರಾಮಾಗಿ ಟ್ರಿಪ್ ಅಂಡ್ ವರ್ಕ್ ನ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಿಜವಾಗ್ಲೂ ದುಬೈಲಿ ಏನ್ ಗೊತ್ತಾ, ಈ ತರ ನೇಚರ್ಸ್ ಎಲ್ಲ ಸಿಗದೇ ಇಲ್ಲ ಗೈಸ್. ಎಲ್ಲ ದೊಡ್ಡ ಬಿಲ್ಡಿಂಗ್ಸ್ ಗಳು, ಎಲ್ಲಿ ನೋಡಿದ್ರು ಜಿನಾಮಿಣ ಅಂತ ಇರುತ್ತೆ. ಲೈಟಿಂಗ್ಸ್ ಅದು ಈ ತರ ಎಲ್ಲ ಮರ ಗಿಡಗಳು ನೇಚರ್ನ ಫೀಲ್ ಮಾಡಕ್ಕಂತೂ ಆಗದೇ ಇಲ್ಲ. ಈ ತರ ಕ್ಲೈಮೇಟ್ ಕೂಡ ಅಲ್ಲಿ ಸಿಗೋದು ಇಲ್ಲ. ಈ ಎಲ್ಲ ಆರ್ಟಿಫಿಷಿಯಲ್ ಅಂತಾನೆ ಹೇಳ್ಬಹುದು. ನಾವೇನಾದ್ರೂ ನೋಡ್ಬೇಕು, ಎಲ್ಲಾದ್ರೂ ಹೋಗ್ಬೇಕು ಅಂತ ಅಂದ್ರೂ ಈ ತರ ನ್ಯಾಚುರಲ್ ಆಗಿ ಏನು ಸಿಗೋದಿಲ್ಲ. ಸೊ ನಾವು ಅಲ್ಲಿದ್ದಾಗ್ಲೇ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ವಿ, ಈ ಸರಿ ಮನೆಗೆ ಹೋದ್ರೆ ಚೆನ್ನಾಗಿ ಟ್ರಿಪ್ ಹಾಕ್ಬೇಕು ಅಂತ. ಅದೇ ತರನೇ ನಾವು ಚೆನ್ನಾಗಿ ಅದು ಫ್ಯಾಮಿಲಿ ಜೊತೆ ಚೆನ್ನಾಗಿ ಟ್ರಿಪ್ ಹಾಕಿದ್ವಿ ಗೈಸ್. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅಲ್ಲಿ ಯಾರು ಇಲ್ವೇನಪ್ಪ ಅನ್ನೋ ತರ ಫೀಲಿಂಗ್ ಅಲ್ಲಿ ಇರ್ತೀವಿ. ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲಾನು ಬಿಟ್ಟಲ್ಲಿ ಇರ್ತೀವಿ ಅಲ್ವಾ. ಸೊ ನಾವು ಅಲ್ಲಿ ಎಷ್ಟೇ ಫ್ರೆಂಡ್ ಮಾಡ್ಕೊಬಹುದು. ಬಟ್ ನಮ್ಗೆ ಇಲ್ಲಿ ನಾವು ಕಾಲೇಜಲ್ಲಿ ಓದ್ತಾ ಮತ್ತೆ ನಾವು ಕೆಲಸ ಮಾಡೋ ಜಾಗದಲ್ಲಿ ಫ್ರೆಂಡ್ಸ್ ಮಾಡ್ಕೊಂಡಿರೋ ಅಂತ ಫ್ರೆಂಡ್ಸು ಅಲ್ಲಿ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಬೇರೆ ಕಂಟ್ರಿಗೆ ನಾವು ಹೋದಾಗ. ಸೊ ಎಲ್ಲರನ್ನೂ ಮಿಸ್ ಮಾಡ್ಕೊತಾ ಇದ್ವಿ. ಇಲ್ಲಿ ಬಂದು ಎಲ್ಲರನ್ನೂ ಮೀಟ್ ಆದ್ವಿ. ಫ್ಯಾಮಿಲಿ ಜೊತೆ ಎಲ್ಲ ನಾವು ಚೆನ್ನಾಗಿ ಟ್ರಿಪ್ ಹಾಕಿದ್ವಿ. ನಾನು ನಿಜವಾಗ್ಲೂ ಯಾವಾಗ್ಲೂ ಇಷ್ಟೊಂದು ಫ್ಯಾಮಿಲಿ ಜೊತೆ ನಾನು ಟ್ರಿಪ್ ಹಾಕೇ ಇಲ್ಲ ಗೈಸ್. ಇದೇ ಫಸ್ಟ್ ಟೈಮು. ಹೇಳ್ತಾರಲ್ವಾ, ಇರುವಾಗ ಬೆಲೆ ಗೊತ್ತಾಗಲ್ಲ, ನಾವು ಈ ತರ ದೂರ ಹೋದಾಗ್ಲೇ ಆ ತರ ಬೆಲೆ ಗೊತ್ತಾಗದಂತ. ಸೊ ಈಗ ನನ್ಗೆ ಆ ಬೆಲೆ ಎಲ್ಲ ಗೊತ್ತಾಗ್ತಿದೆ. ನಿಜವಾಗ್ಲೂ
ದೂರ ಹೋದಾಗ ಅಯ್ಯೋ ನಮ್ಗೆ ಯಾರು ಇಲ್ವಪ್ಪ ಇಲ್ಲಿ ಅಂತ ಎಷ್ಟು ಫೀಲ್ ಆಗುತ್ತೆ ಗೊತ್ತಾ. ಆ ಫೀಲ್ ಎಲ್ಲ ನನಗೆ ಈ ಒಂದು ಮಂತ್ ಅಲ್ಲಿ ಎಲ್ಲ ಕಳೀತು ಗೈಸ್. ನಿಜವಾಗ್ಲೂ ಚೆನ್ನಾಗ್ ಅನಿಸ್ತು. ನಾವಂತೂ ನನಗೆ ನಿಜವಾಗ್ಲೂ ಟ್ರಿಪ್ ಹಾಕೋದು ಮತ್ತೆ ಈ ತರ ಎಲ್ಲ ಸುತ್ತಾಡೋದಂದ್ರೆ ಸಿಕ್ಕಿತು ಇಷ್ಟ. ನನ್ನ ಹಸ್ಬೆಂಡ್ ಕೂಡ ಅದೇ ತರಾನೇ. ನಾನು ಯಾವುದೇ ಏನೇ ಕೇಳಿದ್ರು ನಾನು ಎಲ್ಲಿಗೆ ಹೋಗೋಣ ಅಂತಂದ್ರು ಇಲ್ಲ ಅಂತ ಅವ್ರು ಹೇಳೋದಿಲ್ಲ. ಸೊ ನಾವು ಎಲ್ಲಿಗೆ ಹೋಗ್ಬೇಕಂತಂದ್ರೂ ಆರಾಮಾಗಿ ಹೋಗ್ತೀವಿ. ಅದೇ ತರ ವರ್ಕ್ ಬ್ಯಾಲೆನ್ಸ್ ಕೂಡ ಮಾಡ್ಕೊಂತೀವಿ. ನೋಡ್ತಾ ಇರ್ಬೋದು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಅಂದ್ಬಿಟ್ಟು. ಇವಾಗ ನಾವು ಫಾಲ್ಸ್ ಕಡೆಯಿಂದ ಪೀಕ್ ಹೋಗೋ ತರ ಹೋಗ್ತಿದೀವಿ. ಇಲ್ಲಿ ಆ ತರ ಪ್ಯಾಕೇಜು ಇದೆ ಆಯ್ತಾ. ನೀವು ಫಾಲ್ಸ್ ಬೇಡ ಅಂತ ಅಂದ್ರೆ ಬರೀ ಪೀಕ್ ಮಾತ್ರ ಪ್ಯಾಕೇಜ್, ಜೀಪ್ ಪ್ಯಾಕೇಜ್ ಮಾತಾಡ್ಕೊಬಹುದು. ನಾವು ಫಾಲ್ಸ್ ಕೂಡ ಬೇಕು ನಮ್ಗೆ ಅಂತ ಹೇಳ್ಬಿಟ್ಟು ಪ್ಯಾಕೇಜ್ ನ ತಗೊಂಡಿದ್ವಿ. ನೀವು ಏನಾದ್ರು ಬಂದ್ರೆ ಫಾಲ್ಸ್ ಇರೋ ತರನೇ ನೀವು ಪ್ಯಾಕೇಜ್ ನ ತಗೊಳ್ಳಿ, ಸಖತ್ತಾಗಿರತ್ತೆ ನೋಡಕ್ಕೆ. ಇಲ್ಲಿ ಫಾಲ್ಸ್ ಹತ್ರ ಬಂದ್ವಿ ನಾವ್ ಇವಾಗ. ಇಲ್ಲಿ ಅವ್ರು ಹೇಳ್ತಿರೋದೇನಪ್ಪಾ ಅಂತ ಅಂದ್ರೆ ಫಾಲ್ಸ್ ಅಲ್ಲಿ ತುಂಬಾ ಮೀನಿದೆಯಂತೆ. ಕೆಳಗಡೆ ನೀರು ಇರುತ್ತಲ್ವಾ, ಆ ನೀರಲ್ಲಿ ತುಂಬಾ ಮೀನುಗಳಿದೆ. ಆ ಮೀನಿಗೆ ನೀವೇನಾದ್ರೂ ಬಿಸ್ಕೆಟ್ಸೋ ಇಲ್ಲ ಪುರಿನೋ ಏನಾದ್ರೂ ತಗೊಂಡೋಗಿ ಹಾಕಿದ್ರೆ ಅದು ತುಂಬಾ ಅಲ್ಲಿ ಮೀನುಗಳು ಬರುತ್ತೆ, ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾವು ಪಾರ್ಲೇಜಿ ಬಿಸ್ಕೆಟ್ ತಗೊಂಡು ಇವಾಗ ಫಾಲ್ಸ್ ಸೈಡ್ ಹೋಗ್ತಿದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಹಸ್ಬೆಂಡ್ ತಗೊಂತಿದ್ದಾರೆ. ಇವಾಗ ಈ ಕಡೆ ಸೈಡ್ ಇಂದ ಹೋಗ್ಬೇಕು ನಾವು ಫಾಲ್ಸ್ಗೆ. ನಮ್ಮ ಮಮ್ಮಿ ಅವಾಗ್ಲೇ ಅಲ್ಲಿ ನಿಂತ್ಕೊಂಡಿದ್ದಾರೆ, ಹಸ್ಬೆಂಡ್ ಕೂಡ ನೋಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ಫಾಲ್ಸ್ ಕಾಣಿಸ್ತಿದೆ ಅನ್ಸುತ್ತೆ ನಿಮ್ಗೆ, ಹತ್ರದಿಂದ ನಿಮಗೆ ತೋರಿಸ್ತೀನಿ. ಮಮ್ಮಿ ಇಲ್ಲಿಂದ ನೋಡ್ತಿದ್ದಾರೆ. ಇಲ್ಲಿಂದ ಅಲ್ಲಿವರೆಗೆ ಹೋಗ್ಬೇಕು ನಾವು. ಒಂದು 100 ಮೀಟರ್ಸ್ ಇರ್ಬೋದು ಅಷ್ಟೇನೆ ಗೈಸ್, ನಾರ್ಮಲ್ ಆಗಿ ಹೋಗ್ಬೋದು, ಏನು ಕಷ್ಟ ಇಲ್ಲ. ನೋಡ್ತಾ ಇರ್ಬೋದು ಇದೆಲ್ಲ ಫಾಲ್ಸ್ ಇಂದ ಬರ್ತಾ ಇರೋಂಥ ನೀರು. ಈ ಸಮ್ಮರಲ್ಲೂ ಕೂಡ ಇಷ್ಟು ನೀರಿದೆ ಅಂತ ಅಂದ್ರೆ ನಿಜವಾಗ್ಲೂ ನಮ್ಮ ಅದೃಷ್ಟನೇ ಅಂತ ಹೇಳ್ಬೋದು. ನಾವು ಇನ್ನೂ 2-3 ಫಾಲ್ಸ್ಗೆ ಹೋಗಿದ್ವಿ, ಅಲ್ಲಿ ಅಷ್ಟೊಂದು ನೀರೇ ಇರಲಿಲ್ಲ. ಇಲ್ಲಿ ಬೆಟರ್ ಅಂತ ಅನ್ಸುತ್ತೆ. ಸುತ್ತಮುತ್ತ ನೋಡಕ್ ಮಾತ್ರ ಸಖತ್ ಪೀಸ್ ಆಗಿತ್ತು. ಆ ಫಾಲ್ಸ್ ಸೌಂಡು ಅದೆಲ್ಲ ಕೇಳ್ಕೊಂಡು ಹೋಗಕ್ಕೆ ಎಷ್ಟು ಮಜಾ ಬರುತ್ತೆ ಗೊತ್ತಾ ಗೈಸ್. ನಮ್ಮ ಮಮ್ಮಿನ ಬೇರೆ ಕರ್ಕೊಂಡ್ ಬಂದಿದ್ದೆ, ನಮ್ಮ ಮಮ್ಮಿಗೂ ಕೂಡ ತುಂಬಾ ಇಷ್ಟ ಆಯ್ತು. ನಮ್ಮ ಮಮ್ಮಿ ಈಗ 50 ಎಬೋ ಇದೆ ಏಜು, ಆದ್ರೂ ಕೂಡ ಅವರು ಆರಾಮಾಗಿ ಬಂದು ನೋಡ್ಕೊಂಡು ಹೋಗುವಂತ ಪ್ಲೇಸ್ ಇದು. ಆರಾಮಾಗಿ ಬರ್ಬೋದು, ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಗೈಸ್. ಗೈಸ್ ಸೂಪರ್ ಆಗಿದೆ ಆ್ಯಕ್ಚುಲಿ. ಫುಲ್ ನೇಚರ್ ಒಳಗಡೆ ಇದ್ದೀವಿ ಇವಾಗಿದ್ರು, ಮಜಾ ಬರ್ತಾ ಇದೆ ಹಂಗೆ ಗೊತ್ತಾ. ಎಷ್ಟು ಚಿನ್ನಿ ಇದಕ್ಕೆ ಜೀಪ್ಗೆಲ್ಲ? 2,500 ಜೀಪ್ಗೆ ಗೈಸ್. 2,500 ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 10 ಕಿಲೋಮೀಟ್ರ್ ಇದೆ ಗೈಸ್. ಈ ಥರ ಹೋಗ್ಬೇಕು ನೋಡಿ. ಇಲ್ಲಿ ಹೋಗ್ತಿದ್ದಾನೆ ಮುದ್ದು. ನನ್ನ ಮಮ್ಮಿ ಬರ್ತಾವ್ರಿ ಇವಾಗ. ಮಮ್ಮಿ ಜಾರತಿಲಿ, ಹುಷಾರ್. ಕೊಡಿ ಕೈ, ಕೈ ಕೊಡಿ. ವೆರಿ ಗುಡ್. ಮಮ್ಮಿನ ಹೇಳಿದ್ಬಿಟ್ರು ನೋಡಿ ಗೈಸ್. ವಯಸ್ಸಾದವರು ಆರಾಮಾಗಿ ಬರ್ಬೋದು. ನಮ್ಮ ಮಮ್ಮಿನೂ ಹೋಗ್ತಾ ಇದ್ದಾರೆ ನೋಡಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಇವಾಗ. ಈ ಟೈಮಲ್ಲಿ ಇಷ್ಟು ನೀರು ಇದೆಯಲ್ಲ, ಅದೇ ನಮ್ಮ ಅದೃಷ್ಟ ಅಲ್ಲ ಚಿನಿ. ಸಖತ್ತಾಗಿ ಇದೆ ಗೈಸ್ ಫಾಲ್ಸು. ಖುಷಿ ಆಯಿತು ಬಂದಿದ್ದಕ್ಕೆ. ನೋಡಿ ನೆಲ ಎಲ್ಲ ಈ ಥರ ಇದೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಹಾಂ ಮಮ್ಮಿ ನೀವು ನೋಡ್ಕೊಂಬನ್ನಿ. ಜನನೇ ಇಲ್ಲ ಗೈಸ್, ಅಷ್ಟು ಆರಾಮಾಗಿ ಬರ್ಬೋದು. ಇಂಥ ಪ್ಲೇಸ್ಗಳಿಗೆ ಅಷ್ಟು ಜನನೇ ಇಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ ಪ್ಲೇಸ್, ಸಖತ್ತಾಗಿದೆ. ಏನಂತ ಅಂದ್ರೆ ಇಲ್ಲಿ ಕೆಳಗಡೆ ಇಳಿಯಕ್ಕಾಗೋದಿಲ್ಲ, ಯಾಕೆಂದ್ರೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಇಲ್ಲಿ ನೋಡಬಹುದು. ಇದು ದೇವರ ಗುಂಡಿ. ಇಲ್ಲಿ ಈಜಬಾರದು, ಮೀನು ಹಿಡಿಯಬಾರದು, ಕಸ ಹಾಕಬಾರದು, ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಈ ತರ ಇದ್ರೆ ನಾವು ಹೆಂಗೆ ಇಲ್ಲೆಲ್ಲ ಬಂದು ಆಟ ಆಡೋದು. ನೀರು ಆಕ್ಚುಲಿ ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಇಳಿದು ಚೆನ್ನಾಗಿ ಆಟ ಆಡ್ಬೋದಿತ್ತು.
ಅಷ್ಟು ಆಳನೂ ಇಲ್ಲ ಗೈಸ್ ನೋಡಿ, ಅಷ್ಟು ಆಳನೂ ಇಲ್ಲ. ಬಿಸ್ಕೆಟ್ಸ್ ಎಲ್ಲ ಹಾಕಿದ್ರೆ ಜಾಸ್ತಿ ಮೀನುಗಳು ಬರುತ್ತಂತೆ ಗೈಸ್. ಇವಾಗ ಹಾಕ್ತೀನಿ ನೋಡಿ ಗೈಸ್, ಇವಾಗ ಬಿಸ್ಕೆಟ್ ಹಾಕ್ತಿದ್ದೀನಿ, ಮೀನುಗಳು ಜಾಸ್ತಿ ಬರುತ್ತಂತೆ ನೋಡುವ ಇರಿ. ಅದಕ್ಕೆ ತೊಗೊಂಬಂದ್ವಿ ಬಿಸ್ಕೆಟ್ಸು. ಕೊಡ್ತೀನಿ ಇನ್ನು. ಕೊಡು, ಇನ್ನೂ ಕೊಡು. ಪುಡಿ ಮಾಡಬೇಕಿದು ನೋಡಿ ಗೈಸ್. ಈ ಥರ ಬಿಸ್ಕೆಟ್ಸ್ನ ಪುಡಿ ಮಾಡಿ ಈ ಥರ ಮಾಡಿ ಆಮೇಲೆ ಇಲ್ಲಿಗೆ ಹಾಕ್ತೀನಿ ನೋಡಿ. ಇವಾಗ ಬರುತ್ತೆ ಫಿಶು. ಬರ್ತಾ ಇದೆ ನೋಡಿ ಗೈಸ್, ಎಷ್ಟೊಂದು ಬಂತು. ಓ ಇಲ್ಲೆಲ್ಲ ಬಂತು. ವಿಡಿಯೋ ಬೇರೆ ಓಡ್ತಾ ಇದೆ, ಯಾವಾಗಿಂದ ಸ್ಟಾರ್ಟ್ ಆಯ್ತಾ ಗೊತ್ತಿಲ್ಲ. ಚಿನಿ ಮೀನಿಗೆ ಹಾಕಂತಂದ್ರೆ ನೀನು ತಿಂತಾ ಇದೆಯಲ್ಲ. ಮೀನಿಗೂ ಹಾಕ್ತಿದ್ದೀನಿ, ಮೀನಿಗೆ ಹಾಕು. ನಾನು ತಿಂತಿದ್ದೀನಿ ಅಷ್ಟೇ. ನೋಡಿ ಗೈಸ್, ಇಲ್ಲಿ ಎಷ್ಟೊಂದು ಮೀನುಗಳು ಬರ್ತಾ ಇದ್ದಾವೆ. 2 ಪ್ಯಾಕೆಟ್ ತೊಗೊಂಬಂದಿದ್ದೀನಿ. ಸೊ ನೋಡಿ ಗೈಸ್, ಇಷ್ಟೆಲ್ಲ ಫಿಶ್ಗೆನೆ. ಕ್ರೇಜಿ. ನೀನು ಹಿಡ್ಕೊಂಡು ಹೋಗ್ಬಿಡ್ಬೋದು ಇಲ್ಲಿಂದ ಅನಿಸ್ತದೆ. ಬಿಡು ಸಾಕು, ಮೀನು ಜಾಸ್ತಿ ಆಗೋಯ್ತು. ನೋಡಿ ಗೈಸ್, ಫುಲ್ಲು ಒಂದು ರೌಂಡ್ ತರಿಸ್ತೀನಿ ಇವಾಗ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಫಾಲ್ಸ್. ನೋಡಿ ಅವಾಗಲೇ ಅಲ್ಲಿದ್ದಾರೆ, ಹೋಗ್ತಾ ಇದ್ದಾರೆ ಅವಾಗಲೇ. ಜಾಸ್ತಿ ಜನ ಇಲ್ಲ ಅಲ್ವಾ ಚಿನಿ? ನಿಂಗೆ ಏನು ಅನ್ನಿಸ್ತು ಈ ಫಾಲ್ಸ್ ಬಗ್ಗೆ? ಚೆನ್ನಾಗಿದೆ ಅಲ್ಲ? ನಾವು ಯಾಕೆ ಇಷ್ಟು ದಿನ ಇನ್ನೂ ಬಂದಿಲ್ಲ ಅಂತ ಫೀಲ್ ಮಾಡ್ಕೊಂತ ಇದೆಯಾ? ಓಕೆ ಗೈಸ್, ಅಷ್ಟೇ. ನಾವು ಇವಾಗ ಇಲ್ಲಿಂದ ಓಡ್ತಿದ್ದೀವಿ ಬೇರೆ ಕಡೆ. ಎಲ್ಲಿ ಚಿನಿ? ಅದು ಪೀಕ್ಗೆ ಅಲ್ವಾ ಇವಾಗ? ಬಾಯ್. ನೋಡಿ ಎಷ್ಟು ಚೆನ್ನಾಗಿದೆ ಫಾಲ್ಸ್, ಹಿಂದೆ ಕಾಣಿಸ್ತಿದ್ಯಾ? ಹೌದು. ಆಫ್ ರೋಡಲ್ಲಿ ಬರೋಕ್ಕೆ ಸಖತ್ ಮಜಾ ಇತ್ತು ಗೈಸ್. ಏನಂತೀಯ ಚಿನಿ? ಹೌದು, ಆಫ್ ರೋಡಲ್ಲಿ ಬರೋಕ್ಕೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಂಗೆ? ಚೆನ್ನಾಗಿತ್ತು. ಏನು ಅಂತ ಏನು ಕಷ್ಟ ಇಲ್ಲ ಗೈಸ್. ಈಗ ನೋಡಿ, ನಾವು ಒಮ್ಮಿನೇ ಬಂದಿದ್ದಾರೆ ಆಯಿತಾ. ಅವ್ರಿಗೆ 50 ವರ್ಷದ ಮೇಲಾಗಿದೆ. ಅವ್ರನ್ನೇ ಕರ್ಕೊಂಡ್ಬಂದಿದ್ದೀವಿ, ಆರಾಮಾಗಿ ಬಂದು ಹೋಗ್ಬೋದು ಗೈಸ್. ಇವಾಗ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿಂದ ಇವಾಗ ಅಲ್ಲಿವರೆಗೆ ನಡ್ಕೊಂಡು ಹೋಗಬೇಕು. ಅಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ. ಎಲ್ಲ ಗೈಸ್, ಇವಾಗ ನೋಡಿದ್ರಲ್ಲ, ಇವಾಗ ಪೀಕ್ ಹತ್ರ ಬಂದ್ವಿ. ಅಲ್ಲಿ ಮೇಲ್ ಜನ ಕಾಣಿಸ್ತಿದಾರಲ್ಲ, ಅಲ್ಲಿವರೆಗೆ ನಾವು ನಡ್ಕೊಂಡು ಹೋಗ್ಬೇಕು. ಒಂದು 100 ಮೀಟರ್ಸ್ ಇರ್ಬೋದು ಅಷ್ಟೇನೆ. ಅದನ್ನ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಸ್ವಲ್ಪ ಅಪ್ಪಿದೆ, ಅಲ್ಲಲ್ಲಿ ಕೆಳಗಡೆ ಕಲ್ಲಿರೋದ್ರಿಂದ ಗ್ರಿಪ್ಪು ಚೆನ್ನಾಗಿ ಸಿಗುತ್ತೆ ಹತ್ಲಿಕ್ಕೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇರ್ಬೋದು. ಇವಾಗ ಹತ್ಕೊಂಡು ಹೋಗ್ತಾ ಇದೀವಿ, ನಾನು ಮಮ್ಮಿ ಎಲ್ಲ. ನಾವು ಹೋದಾಗ ತುಂಬಾ ಜನ ಕೂಡ ಇರಲಿಲ್ಲ. ಏನಂತ ಅಂದ್ರೆ ವೀಕ್ ಡೇಸ್ ಅಲ್ಲಿ ನಾವು ಹೋಗಿದ್ದು. ಸೊ ವೀಕೆಂಡ್ ಅಲ್ಲಿ ಹೋಗಿದ್ರೆ ಜಾಸ್ತಿ ಜನ ಇರ್ತಿದ್ರು ಅನ್ಸುತ್ತೆ. ಸೊ ಈ ಸಮ್ಮರ್ ಹಾಲಿಡೇಸ್ ಇರುತ್ತಲ್ವಾ ಮಕ್ಕಳಿಗೆ, ಅಂತವ್ರು ಮಾತ್ರ ಈ ವೀಕ್ ಡೇಸ್ ಅಲ್ಲಿ ಬಂದಿದ್ದಾರೆ ಇವಾಗ. ಆದ್ರಿಂದ ಸ್ವಲ್ಪ ಜನ ಇದ್ದಾರೆ ಅಂತಾನೆ ಹೇಳ್ಬಹುದು. ತುಂಬಾ ಚೆನ್ನಾಗಿದೆ ಪ್ಲೇಸ್. ನಾನಂದು ರೆಕಮೆಂಡ್ ಮಾಡೇ ಮಾಡ್ತೀನಿ ಈ ಪ್ಲೇಸ್ ನ. ಯಾರು ಮಿಸ್ ಮಾಡ್ಕೊಂಬೇಡಿ, ಬಂದು ನೋಡಿ. ನಿಜವಾಗ್ಲೂ ನಿಮ್ಗೆ ಒಂಥರ ಪೀಸ್ ಅನ್ಸುತ್ತೆ, ನೆಮ್ಮದಿ ಸಿಗುತ್ತೆ ಮನ್ಸಿಗೆ ಅಂತಾನೆ ಹೇಳ್ತೀನಿ. ಚೆನ್ನಾಗಿತ್ತು, ಹೋಗಿದ್ಕು ಬಂದಿದ್ಕು ವರ್ತ್ ಅಂತ ಅನ್ನಿಸ್ತು ನನಗೆ. ಹಾಗೆ ಇಲ್ಲಿ ನಮಗೆ 2 hours ಟೈಮ್ ಕೊಟ್ಟಿದ್ರು. ನಾವು ಬಂದಿದ್ದು ಈವ್ನಿಂಗ್ ಟೈಮ್ ಆಯ್ತಾ. ನಾವು ಮನೆ ಬಿಟ್ಟಿದ್ದಾಗ್ಲೇನೆ 2:30 ಆಗಿತ್ತು. ಸೊ ನಾವಿಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಅಲ್ವಾ. ರೀಚ್ ಆಗೋಷ್ಟರಲ್ಲಿ 4 o'clock 4:30 ಹಂಗಾಯ್ತು. ಅದಕ್ಕೆ ಇಲ್ಲಿ 2 hours ಟೈಮ್ ಕೊಟ್ಟಿದ್ರು. 6 o'clock ಇಲ್ಲಿ ಕ್ಲೋಸ್ ಆಗುತ್ತೆ. ಆಕ್ಚುಲಿ ಯಾರನ್ನು ಬಿಡೋದಿಲ್ಲ ಪೀಕ್ಗೆ, ಲಾಸ್ಟ್ 6 o'clock ಅದ್ರೊಳಗಡೆ ಯಾರನ್ನು ಬಿಡೋದಿಲ್ಲ. ನಾವು 4 o'clock ಬಂದ್ರಿಂದ ನಮಗೆ 2 hours ಟೈಮ್ ಕೊಟ್ಟಿದ್ರು. ಇಲ್ಲಿ ನಾವು ಕೂಡ ನೋಡ್ತಾ, ಒಳ್ಳೆ ಗಾಳಿ ತಗೊಂತಾ, ಎಂಜಾಯ್ ಮಾಡ್ತಾ,
ವಿಡಿಯೋಸ್ ಫೋಟೋಸ್ ಎಲ್ಲ ತಗೊಂತ ಕುತ್ಕೊಂಡು ಅಲ್ಲೇ ನೋಡ್ತಾ ಫೀಲ್ ಮಾಡಿದ್ವಿ. ನಾವು ಇನ್ನೊಂದು ಏನು ಗೊತ್ತಾ, ಎಲ್ಲೇ ನಾವು ಹೋದ್ರೂ ಅದನ್ನ ಫೀಲ್ ಮಾಡ್ತೀವಿ. ನೀವಾದ್ರೂ ಅಷ್ಟೇ ಗೈಸ್, ಸುಮ್ಮನೆ ಹೋಗೋದು ನೋಡೋದು ಬರೋದು ಅಂತ ಅಂದ್ರೆ ಅದು ಏನು ಯೂಸ್ ಇಲ್ಲ. ಅಲ್ಲಿ ಹೋದ್ರೆ ಒಂದು ಜಾಗಕ್ಕೆ ಹೋದ್ರೆ ಅದನ್ನ ನಾವು ಫೀಲ್ ಮಾಡ್ಬೇಕು. ಅಲ್ಲಿ ಬರೋ ಅಂತ ಗಾಳಿ ಆಗ್ಲಿ ಇಲ್ಲ ನೇಚರ್ ಆಗ್ಲಿ ಅದನ್ನೆಲ್ಲ ಫೀಲ್ ಮಾಡಿದ್ರೇನೆ ನಮ್ಗೆ ಅದು ಖುಷಿ ಕೊಡೋದು, ಒಂದು ನೆಮ್ಮದಿ ಅಂತ ಅನ್ಸೋದು. ಸುಮ್ನೆ ಹೋದ್ವಾ ನೋಡಿದ್ವಾ ಬಂದ್ವಾ ಅಂದ್ರೆ ಏನು ಅನ್ಸೋದಿಲ್ಲ ಗೈಸ್. ಎಲ್ಲೋದ್ರೂ ಅದನ್ನ ಫೀಲ್ ಮಾಡ್ಕೊಂಡು ನೋಡಿದ್ರೇನೆ ಅದೊಂದು ಚೆನ್ನಾಗಿ ತೃಪ್ತಿ ಅನ್ಸೋದು. ಹಾಗೆ ಬರ್ತಾ ಬರ್ತಾ ನಾವು ಇನ್ನೇನ್ ಟೈಮ್ ಆಯ್ತು, 7:30 8 ಆಯ್ತು. ಸೊ ಏನಾದ್ರು ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಪಿಜ್ಜಾ ತಿಂದು ತುಂಬಾ ದಿನಗಳೇ ಆಯ್ತು. ಸರಿ ಪಿಜ್ಜಾ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಪಿಜ್ಜಾ ಆರ್ಡರ್ ಮಾಡಿದ್ವಿ. 3 ಪಿಜ್ಜಾ ಆರ್ಡರ್ ಮಾಡಿದ್ವಿ. ಮತ್ತೆ ಗಾರ್ಲಿಕ್ ಬ್ರೆಡ್ ಒಂದು ಆರ್ಡರ್ ಮಾಡಿದ್ವಿ. ಎಲ್ಲ ಶೇರ್ ಮಾಡ್ಕೊಂಡು ತಿಂತ ಆ ಡೇ ಅಂತೂ ಸೂಪರ್ ಆಗಿತ್ತು ಗೈಸ್. ನಾನಂತೂ ಈ ಜಾಗ ರೆಕಮೆಂಡ್ ಮಾಡ್ತೀನಿ. ಈ ಜಾಗನ ಮಿಸ್ ಮಾಡ್ಕೊಳ್ಳೇಬೇಡಿ. ಎಲ್ಲರೂ ಒಂದ್ಸತಿ ಆದ್ರೂ ಬಂದು ನೋಡಿ. ಮಾರ್ನಿಂಗ್ ಎಲ್ಲ ಈವ್ನಿಂಗ್ ಟೈಮ್ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಪೀಕ್ ನೋಡಕ್ಕೆ ಸುತ್ತಮುತ್ತ ಎಲ್ಲಾನು ಒಂಥರ ಮೋಡದಲ್ಲಿ ಮುಚ್ಚಿರೋ ತರ ಒಂದು ಒಳ್ಳೆ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್.